ಹಣ ಹೂಡಲಿಕ್ಕೆ 4 ಜಾಗಗಳು ಅಂತ ಹೇಳಿದ್ದೆ. ಅದರಲ್ಲಿ ಎಲ್ಲರ ಫೇವ್ರೇಟ್ ಡೆಟ್ ಇನ್ಸ್ಟ್ರೂಮೆಂಟ್ಸ್. ಯಾಕೆ ಹೇಳಿದರೆ, ನೀವು ಇನ್ವೆಸ್ಟ್ ಮಾಡಿದ ಹಣದಲ್ಲಿ ಜಾಸ್ತಿ ವಾಲಟೈಲಿಟಿ ಇರೋದಿಲ್ಲ. ನೀವು ಇನ್ವೆಸ್ಟ್ ಮಾಡಿದ ₹100 ನಿಧಾನಕ್ಕೆ ₹101, ₹102 ಹೀಗೆ ಬೆಳೀತಾ ಹೋಗ್ತದೆ. ಇನ್ನೊಂದೆಂತ ಹೇಳಿದರೆ, ನಿಮಗೆ ಎಷ್ಟು ದುಡ್ಡು ಬರ್ತದೆ ಅಂತ ಹೇಳುವಂಥ ಐಡಿಯಾ ಕೂಡ ಇರ್ತದೆ. ಎಕ್ಸಾಂಪಲ್ ಆಗಿ ಹೇಳೋದಾದರೆ, ನಮಗೆ ಫಿಕ್ಸ್ಡ್ ಡೆಪಾಸಿಟಲ್ಲಿ 1 ವರ್ಷದಲ್ಲಿ ನಿಮಗೆ ಎಷ್ಟು ಹಣ ಬರ್ತದೆ, ಎಷ್ಟು ಬಡ್ಡಿ ಬರ್ತದೆ ಅಂತ ಹೇಳುವಂಥದ್ದು ಕ್ಲಿಯರ್ ಕಟ್ಟಾಗಿ ಗೊತ್ತಿರ್ತದೆ. ಡೆಟ್ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ನಿಮಗೆ ಡೆಪಾಸಿಟ್ ಥರ ಫಿಕ್ಸ್ಡ್ ಗ್ಯಾರಂಟಿಡ್ ರಿಟರ್ನ್ ಇಲ್ಲದಿದ್ದರೂ ಕೂಡ ನಿಮಗೆ ಅದನ್ನು ಪ್ರೆಡಿಕ್ಟ್ ಮಾಡ್ಬೋದು. ಅದರಲ್ಲೂ ಕೂಡ ವಾಲಟಿಲಿಟಿ ತುಂಬ ಕಮ್ಮಿ. ನಾವು ಡೆಟ್ ಇನ್ವೆಸ್ಟ್ಮೆಂಟ್ಸಲ್ಲಿ ಯಾಕೆ ಹಣ ಹೂಡಬೇಕು ಅಂತ ಕೇಳಿದರೆ, ಪೋರ್ಟ್ಫೋಲಿಯೋ ರಿಸ್ಕನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ. ಎಲ್ಲ ದುಡ್ಡು ಇಕ್ವಿಟಿ ಅಥವಾ ಗೋಲ್ಡಲ್ಲಿ ಇದ್ದರೆ ಮಾರ್ಕೆಟ್ ಬಿದ್ದಾಗ ನಿಮ್ಮ ವ್ಯಾಲ್ಯೂ ತುಂಬ ಫ್ಲಕ್ಚುಯೇಷನ್ಸ್ ಆಗ್ತದೆ. ಸೊ ಎಲ್ಲರ ಪೋರ್ಟ್ಫೋಲಿಯೋದಲ್ಲಿ ಡೆಟ್ ಇನ್ವೆಸ್ಟ್ಮೆಂಟ್ಸ್ ಇದ್ದರೆ ಒಳ್ಳೆಯದು. ಡೆಟ್ ಇನ್ವೆಸ್ಟ್ಮೆಂಟ್ಸ್ಗಳ ಇನ್ನೊಂದು ಅಡ್ವಾಂಟೇಜ್ ಅಂತ ಕೇಳಿದರೆ, ಇದರಲ್ಲಿ ಲಿಕ್ವಿಡಿಟಿ ಇರ್ತದೆ. ಕೆಲವೊಂದು ಲಾಕಿನ್ ಇರುವಂಥ ಬಾಂಡ್ಸ್ಗಳಲ್ಲಿ ಬೇಕಾದಾಗ ಹಣ ತೆಗಿಲಿಕ್ಕೆ ಆಗೋದಿಲ್ಲ. ಬಟ್ ನಾರ್ಮಲ್ ಫಿಕ್ಸ್ಡ್ ಡೆಪಾಸಿಟ್ಸಲ್ಲಿ ಅಥವಾ ಡೆಟ್ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ನಿಮಗೆ ಬೇಕಾದಾಗ ಹಣ ತೆಗಿಲಿಕ್ಕೆ ಆಗ್ತದೆ.